ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಇವತ್ತು ನಾನು ಬೇಳೆ ಹೋಳಿಗೆ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಕಪ್ಪು ಬೇಳೆ ತಗೊಂಡು ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಕುದಿಯೋ ನೀರಿಗೆ ಹಾಕ್ತಿದ್ದೀನಿ. ಬೇಗ ಬೇಳೆ ಬೇಯುತ್ತೆ ಅಂತ ಕುದಿಯೋ ನೀರಿಗೆ ಹಾಕ್ತಿದ್ದೀನಿ. ಚೆನ್ನಾಗಿ ಬೇಳೆ ಎಲ್ಲ ಬೆಂದಿದ್ಮೇಲೆ ನೀರನ್ನು ಮತ್ತು ಬೇಳೆನು ಸಪ್ರೇಟ್ ಮಾಡ್ಕೋಬೇಕು. ನೀರನ್ನೆಲ್ಲ ಒಂದು ಪಾತ್ರೆಗೆ ಸ್ಟೋರ್ ಮಾಡ್ಕೋಬೇಕು. ಸ್ಟೋರ್ ಮಾಡ್ಕೊಂಡಿರೋ ನೀರು ಸಾಂಬಾರು ಮಾಡೋದಕ್ಕೆ ಯೂಸ್ ಆಗುತ್ತೆ. ಆ ಸಾಂಬಾರನ್ನ ನಾವು ಕಟ್ ಅಂತೀವಿ. ನೀವೇನಂತೀರ ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಬೌಲಲ್ಲಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಮಿಕ್ಸ್ ಮಾಡೋದ್ರಿಂದ ಹೋಳಿಗೆ ಕಲರ್ ಬರ್ತವೆ. ಒಬ್ರೊಬ್ರು ಮಾಡ್ತಾರೆ, ಒಬ್ರೊಬ್ರು ಅರಿಶಿನ ಹಾಕ್ಕೊಳೋದಿಲ್ಲ. ನಾವು ಹಾಕ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊತ ಕಾಲಿಸ್ಬೇಕು. ಮತ್ತು ಜಾಸ್ತಿ ಎಣ್ಣೆ ಹಾಕಬೇಕು ಗೈಸ್. ಎಣ್ಣೆ ಹಾಕೋದ್ರಿಂದ ಹೋಳಿಗೆ ಮೃದುವಾಗಿ ಬರುತ್ತೆ ಮತ್ತು ಹಿಟ್ಟು ಸಹ ತೆಳ್ಳಗಿರಬೇಕು. ಜೊತೆಗೆ ನಾವು 2 ಉಂಡೆ ಬೆಲ್ಲನ ಪುಡಿ ಮಾಡಿಕೊಂಡು ಆ ಬೆಂದಿರೋ ಬೇಳೆಗೆ ಮಿಕ್ಸ್ ಮಾಡ್ಕೊತಿದ್ದೀವಿ. ಮಿಕ್ಸ್ ಮಾಡಿ ಅದನ್ನು ಕುದಿಯೋಕೆ ಇಡಬೇಕು. ಅದ್ರ ಜೊತೆಗೆ ಒಂದು 4-5 ಏಲಕ್ಕಿ ಮತ್ತು ಒಣಶುಂಠಿನ ಪುಡಿ ಮಾಡಿಕೊಂಡು ಚೆನ್ನಾಗಿ ಅದನ್ನು ಬೆಲ್ಲದಕ್ಕೆ ಮಿಕ್ಸ್ ಮಾಡಬೇಕು. ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ಕುದ್ದಿದ ನಂತರ ಬೆಲ್ಲ ಎಲ್ಲ ಕರಗಬೇಕು. ನೆಕ್ಸ್ಟ್ ಅದನ್ನು ಜಾರಿಗೆ ಹಾಕ್ಕೊಂಡು ಬಿಸಿ ಇದ್ದಾಗಲೇ ಜಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಮಾಡೋದ್ರಿಂದ ಹೂರಣ ನುಣ್ಣಗೆ ಬರುತ್ತೆ ಅಂತ. ನೆಕ್ಸ್ಟ್ ಅದನ್ನೆಲ್ಲ ಒಂದು ಸಪ್ರೇಟಾಗಿ ಬೌಲಲ್ಲಿ ತೆಗೆದಿಟ್ಟು ಅದೇ ಜಾರಿಗೆ ನಾವು ಸಕ್ಕರೆ ಮತ್ತು ಕರ್ಬೂಜ ಹಣ್ಣನ್ನು ನಾವು ಮಿಕ್ಸ್ ಮಾಡ್ಕೊತಿದ್ದೀವಿ. ಕರ್ಬೂಜ ಹಣ್ಣಿನ ಸೀಕರಣೆ ಮತ್ತು ಹೋಳಿಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನಾವು ಕರ್ಬೂಜ ಹಣ್ಣಿಂದು ಸೀಕರಣೆ ಮಾಡ್ಕೊಂಡ್ವಿ. ನೆಕ್ಸ್ಟು ಹಿಟ್ಟು ತೊಗೊಂಡು ಪ್ಲಾಸ್ಟಿಕ್ ಪೇಪರ್ ಬರುತ್ತೆ ನೋಡಿ, ಎಣ್ಣೆದು, ಮತ್ತು ಅದಕ್ಕೆ ಅಂತಲೇ ಪೇಪರ್ಗಳು ಬರುತ್ತೆ, ಹೋಳಿಗೆ ಮಾಡೋ ಪೇಪರ್ಗಳು. ಅದಕ್ಕೆ ಎಣ್ಣೆನ ಸವರ್ಕೊಂಡು ಹಿಟ್ಟು ತೊಗೊಂಡು ನೀಟಾಗಿ ತೊಪ್ಪಬೇಕು. ಹೂರಣ ಹಾಕ್ಕೊಂಡು ತೆಳ್ಳಗೆ ನೋಡಿ ನೀವೇ ಹೆಂಗೆ ಬಂದಿದೆ ಅಂತ, ಮೃದುವಾಗಿ ತೆಳ್ಳಗೆ. ನೋಡೋಕ್ಕೆ ಮಾತ್ರ ಸೂಪರಾಗಿದೆ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಟೇಸ್ಟಿಯಾಗಿರುತ್ತೆ. ಹೆಂಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ. ತಿನ್ನಿ, ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.